ಕೊಂಡು ಥಿಯೇಟರ್ ಕಡೆ ಬಂದ್ಬಿಡ್ಬೇಕು ಎಲ್ಲಾರು. ಯಾಕೆಂದ್ರೆ ಇವತ್ತು ನಮ್ಮ ಎಲ್ಲಿ ಸ್ಟೆಪ್ ಡ್ಯಾನ್ಸ್ ಮಾಸ್ಟರ್ ಅವರನ್ನೇ ಮೇನ್ ಎಲ್ಲಿದ್ದಾರೆ, ಜನ ಮಾಸ್ಟರ್ ಆಗಿದ್ದಾರೆ, ಸ್ಟೆಪ್ ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ, ಸ್ಟೆಪ್ DOP ಇದ್ದಾರೆ, ನಮ್ಮ ಸ್ಟೆಪ್ ಚಿನ್ಮಯ್ ಅವರಿದ್ದಾರೆ, ಸ್ಟೆಪ್ ಡೈರೆಕ್ಟರ್ ಇದ್ದಾರೆ, ಸ್ಟೆಪ್ ಪ್ರೊಡ್ಯೂಸರ್ ಇದ್ದಾರೆ, ಸ್ಟೆಪ್ ಹೀರೋ ಇದ್ದಾರೆ ನೋಡಿ ಇಲ್ಲಿ, ಸ್ಟೆಪ್ ಜೆಂಟಲ್ಮನ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಲೇಡಿ. ಇಲ್ಲಿ ಎಲ್ಲರೂ ಸ್ಟೆಪ್ ಹಾಕೊಂಡು ಹಂಗೆ ನೀವು ಆಡಿಯನ್ಸ್ ಎಲ್ಲ ಒಳ್ಳೆ ಫಿಲ್ಮ್ಗೆ ಥಿಯೇಟರ್ಗೆ 7ನೇ ತಾರೀಕು ಸ್ಟೆಪ್ ಹಾಕೊಂಡು ಎಲ್ಲ ಓಡ್ ಬಂದ್ಬಿಡ್ಬೇಕು. ಪಪ್ ಪಪ್ ಪಪ್ಪ ಬಾಬಾ ಪಪ್ ಅಂದ್ಕೊಂಡು ಬರ್ಬೇಕು ಸ್ಟೆಪ್ ಹಾಕೊಂಡು ಎಲ್ಲರೂ. ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಅಂಡ್ ಸಪೋರ್ಟ್ ಗುಡ್ ಫಿಲ್ಮ್. ಜೈ ಗಜರಾಮ. ಥ್ಯಾಂಕ್ ಯು. ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ, ನೋಡ್ಲೇಬೇಕಲ್ಲ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆಕರ್ಷಣೆ ಮಾಡುತ್ತೆ ಅಂತ ಅನ್ಸುತ್ತೆ. ಏನು ಯಾವ ಪಾಯಿಂಟ್ ಜನನ ಸೆಳೆಯುತ್ತೆ ಸಿನಿಮಾಗೆ? ಎಳೆಯೋದು ನಮ್ಮ ಸಿನಿಮಾಗೆ ಆಡಿಯನ್ಸ್ ಬರ್ತಾರೆ. ಹೌದು, ಕರೆಕ್ಟ್ ಕರೆಕ್ಟ್. ಒಳ್ಳೆ ಕಾಂಟೆಂಟ್ ಅಂಡ್ ಇನ್ ವೆಲ್ ಮೇಡ್ ಫಿಲ್ಮ್, ಹೊಸ ತರ ಕಾಂಟೆಂಟ್ ಪ್ರೆಸೆಂಟೆಡ್ ಇನ್ ನ್ಯೂ ವೇ. ಅದಕ್ಕೋಸ್ಕರ ಜನರು ಬರಬೇಕು. ಅಂಡ್ ಅಫ್ಕೋರ್ಸ್ ಈ ತರ ಟ್ರೇಲರು ಮತ್ತೆ ವಿಜುವಲ್ಸ್, ಸಾಂಗ್ ಅದೆಲ್ಲ ಬಿಗ್ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ನೀವೆಲ್ಲ OTT ನೋಡ್ಕೋಬಹುದು ಯಾವಾಗ ಬೇಕಾದ್ರು, ಟಿವಿನಲ್ಲಿ. ಅದೇನು ಪ್ರಾಬ್ಲಮ್ ಆಗಿ ಲೈಫ್ ಲಾಂಗ್ ನೋಡ್ತಾ ಇರ್ಬೋದು. ಬಟ್ ಥಿಯೇಟರ್ ಅಲ್ಲಿ ಬಿಗ್ ಸ್ಕ್ರೀನ್ ನೋಡ್ಬೇಕು ಅಂದ್ರೆ ಇದು ಒಂದೇ ಚಾನ್ಸ್ ಇರೋದು ಬರೋಕೆ. ಅಟ್ಲೀಸ್ಟ್ ಒಳ್ಳೆ ಫಿಲ್ಮ್, ಕನ್ನಡ ಒಳ್ಳೆ ಫಿಲ್ಮ್ ಮಾಡಿದೀವಿ. ಜನರು ಬಂದು ಅದನ್ನ ಸಪೋರ್ಟ್ ಮಾಡಿ ಇರ್ಬೇಕು. ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ವಿ ಕ್ಯಾನ್ ಮೇಕ್ ಏನ್ ಕಾಂಟೆಂಟ್ ಬೇಕಾದ್ರೂ ಒಳ್ಳೆ ಕಾಂಟೆಂಟ್ ಮಾಡ್ಬೋದು. ಬಟ್ ಆಡಿಯನ್ಸ್ ಬಂದು ಥಿಯೇಟರ್ ಎದ್ದೇ ಹೋದ್ರೆ ಏನು ಆಗಲ್ಲ. ಅದಕ್ಕೋಸ್ಕರ ಬರ್ಬೇಕು ಜನರು. ಒಳ್ಳೆ ಫಿಲ್ಮ್, ಒಳ್ಳೆ ಕಾಂಟೆಂಟ್, ಅದಕ್ಕೋಸ್ಕರ ಬರಲ್ಲ ಅನ್ಕೋತೀನಿ. ಅದ್ಭುತ ಕಲಾವಿದರು ನಿಮ್ ಜೊತೆ ಇರೋದೇ ಒಂದು ಸಂತೋಷ ನಮ್ಗೆ. ಮಾಧ್ಯಮದವರಿಗೆಲ್ಲ ನಮಸ್ಕಾರ ತಿಳಿಸ್ತಾ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಇಲ್ಲಿ ಆಗ್ಲೇ ಬಂದಾಗ ನಿಮ್ ಜಾಗದಲ್ಲಿ ಕೂತಿದ್ದೆ ಸರ್, ಅಲ್ಲಿ ಕೂತಿದ್ದೆ. ಮೇಡಮ್ ಅಲ್ಲಿ ಬರ್ತಾರೆ, ಹೀರೋ ಸರ್ ಅಲ್ಲಿ ಬರ್ತಾರೆ, ವಿಲನ್ ಅಲ್ಲಿ ಬರ್ತಾರೆ. ಮ್ಯಾಚ್ ಆಗಲ್ಲ ಸರ್, ಮೂಲೆಯಲ್ಲಿ ಕೂತ್ಕೊಳ್ಳಿ. ಏನು ಸರ್ ಉದ್ದ ಬೆಳೆದ್ಬಿಟ್ಟಿದ್ರಿ, ನಾವೆಲ್ಲ ಏನ್ ಮಾಡ್ಬೇಕು. ವಿಶೇಷ ಅನ್ಸುತ್ತೆ ನಿಮ್ಮನ್ನ ಫಸ್ಟ್ ಟೈಮ್ ನಾನು ಮುಖತಃ ನೋಡಿದ್ದು. ಕನ್ನಡಕ್ಕೆ ಒಬ್ಬ ಅದ್ಭುತ ಹೀರೋ ಸಿಕ್ಕಿದ್ದಾರೆ ಅನ್ಕೋತೀನಿ. ನಿಮ್ ಜೊತೆ ನಾವು ಈ ಸಿನಿಮಾದಲ್ಲಿ ಇದೀವಿ ಅನ್ನೋದೇ ಸಂತೋಷ ನಮಗೆ. ಹಾಗೆ ಮೇಡಮ್ ನಿಮ್ಮ ಅಭಿಮಾನಿ. ಹಾಗೆ ನಾನು ರಾಜವರ್ಧನ್ ಸರ್ ಚಿಕ್ಕ ವಯಸ್ಸಿನ ಹುಡುಗ ಇದ್ದಾಗ ಸಿನಿಮಾದಲ್ಲಿ ಅವ್ರಿಗೆ ಮೇಷ್ಟ್ರಾಗಿರ್ತೀನಿ ಸಿನಿಮಾ. ನೀವು ಜೊತೆಗೆ ಮಾಡಿಲ್ಲ. ಹಾಗಾಗಿ ಈ ಟೀಮ್ ತುಂಬಾ ಆತ್ಮೀಯ. ಯಾಕಂದ್ರೆ ಎಲ್ಲರೂ ಕೂಡ ನರಸಿಂಹಮೂರ್ತಿ ಸರ್ ಇರ್ಬೋದು, ಝೇವಿಯರ್ ಇರ್ಬೋದು, ಕಾಶಿ ಸರ್, ಮಲ್ಲಿಕಾರ್ಜುನ್ ಅವರು, ಇಷ್ಟು ಒಳ್ಳೆ ಟೀಮು ನಾವು ಬಾಂಡ್ರವಿಲೆ ನೋಡಿದ್ವಿ. ಇದು ಹೀಗೆ ಗಟ್ಟಿಯಾಗಿ ಹೋಗ್ತಾನೆ ಇದೆ. ಅಂದ್ರೆ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ, ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ. ಇವತ್ತು ಕನ್ನಡ ಸಿನಿಮಾದಲ್ಲಿ ವಿಶೇಷವಾಗಿ ತಂಡಗಳು ಬೇಕಾಗಿದೆ, ಒಂದು ಟೀಮ್ ಬೇಕಾಗಿದೆ. ಅಂದ್ರೆ ಗೆಲ್ಲಬೇಕು ಅಂದ್ರೆ ಯಶಸ್ಸಿಗೆ ಆ ಟೀಮ್ ಮುಖ್ಯ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಈ ಟೀಮು ರಂಗಣ್ಣ ಸಾರಿಂದ ಸೇರ್ಕೊಂಡು ಎಲ್ಲರೂ ಕೂಡ ವಿಶೇಷವಾಗಿ ವರ್ಕ್ ಮಾಡ್ತಿದ್ದಾರೆ. ವಿಶೇಷವಾದ ಒಂದು ಕತೆ. ಹಾಗಾಗಿ ಇದು ಒಳ್ಳೆ ಸಿನಿಮಾ ಆಗಲಿ. ಹಾಗೇನೆ ಸುನಿಲ್ ಅವರು ಬಾಂಡ್ರವಿಲ್ ಕೂಡ ಅಷ್ಟೇ, ಪ್ರಜ್ವಲ್ ಸರ್ಗೆ ನಿರ್ದೇಶಕರಿಗೆ ಕೆಲವು ಪಾಯಿಂಟ್ಸ್ ಹೇಳೋರು. ಶಾರ್ಟ್ ಓಕೆ ಆದ್ಮೇಲೂ ಕೂಡ ಸರ್ ಇದ್ಯಾವುದೋ ನನಗೆ ಚೇಂಜಸ್ ಬೇಕು ಅನಿಸ್ತಾ ಇದೆ, ಇದು ನನಗೆ ತಪ್ಪು ಅನಿಸ್ತಾ ಇದೆ. ಅಂದ್ರೆ ಅಷ್ಟು ಕ್ಲಾರಿಟಿ ಇತ್ತು ಅವ್ರಿಗೆ. ಸೆಟ್ಗೆ ಬಂದ್ರೆ ಅವ್ರ ಸಬ್ಜೆಕ್ಟ್ ಏನಿದೆ ಅದನ್ನ ಅಷ್ಟು ತಲೆ ತಂದ್ಕೊಂಡು ಪ್ರತಿಯೊಂದು ಶಾರ್ಟ್ನು ಕೂಡ ಅವರು ಒನ್ ಮೋರ್ ಬೇಕಾ ಬೇಡವಾ ಅಷ್ಟು ಕ್ಲಾರಿಟಿ ಇರುವಂತಹ ನಿರ್ದೇಶಕರು. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಗಟ್ಟಿ ನಿರ್ದೇಶಕರು ಬಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನಷ್ಟು ಸಿನಿಮಾಗಳು ಬರಲಿ. ಈ ಸಿನಿಮಾ ವಿಶೇಷವಾಗಿ ಮೂಡಿ ಬಂದಿದೆ, ನಿಮ್ಗೆಲ್ಲ ಗೊತ್ತಿದೆ. ನಮ್ದು ಒಂದು ಚಿಕ್ಕ ಪಾತ್ರ ಇದೆ, ನೀವೆಲ್ಲ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಎಲ್ಲರೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ. ನಾನು ಪಾಯಿಂಟಿಗೆ ಬಂದ್ಬಿಡ್ತೀನಿ. ಬಾಂಡ್ರವಿ ಸಿನಿಮಾ ಮಾಡುವಾಗ ನಿನಗೆ ಗಜರಾಮ ಫಿಲಿಮಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು ಡೈರೆಕ್ಟರ್. ಆದರೆ ನಿಮ್ಗೆ ಅದರಲ್ಲಿ ಮಾತಿಲ್ಲ ಅಂತಂದ್ರು. ನಾನು ಆವಾಗಿಂದನೇ ಏನು ಪ್ರಿಪೇರ್ ಆದೆ ಅಂದರೆ ಮೋಸ್ಟ್ಲಿ ಮೂಗನ್ ಕ್ಯಾರೆಕ್ಟರ್ನ ನಾನು ಇವತ್ತಿನವರೆಗೂ ಮಾಡಿಲ್ಲ, ಸ್ವಲ್ಪ ಬೇರೆ ಥರ ಏನಾದರೂ ಮಾಡಬೇಕಲ್ಲ ಅಂತ ನಾನು ಪ್ರಿಪೇರ್ ಆಗಿದ್ದೆ.
ಶೂಟಿಂಗ್ ಹತ್ರ ಬರ್ತಾ ಒಂದು ದಿವಸ ಆಫೀಸಿಗೆ ಕರೆಸಿ ಹೇಳಿದ್ರು, ನಿಮ್ಮದು ಮ್ಯಾಚ್ ರೆಫ್ರಿ ಕ್ಯಾರೆಕ್ಟರ್ ಅಂತ. ಅಲ್ಲೂ ಒಂದು ಸ್ವಲ್ಪ ತಲೆ ಓಡಿಸ್ದೆ, ಏನಾದರೂ ಒಂದೆರಡು ಡೈಲಾಗ್ ಹಾಕೊಂಡ್ಬಿಡೋಣ ಅಂತ. ಪಾಠಕ್ಕೆ ಬಂದಮೇಲೆ ಪಿ ಇಟ್ಬಿಟ್ರು ಬಾಯಲ್ಲಿ. ಆಮೇಲೆ ಸರ್ ಟೈಮಿಂಗು ಕಲಿಬೇಕು, ನೀವು ಅದು ಸ್ವಲ್ಪ ನೋಡ್ಕೊಳ್ಳಿ ಅಂದರು. ನಂದೇನು ಟೈಮಿಂಗ್, ಕುಸ್ತಿ ಆಡೋರು ಅವರು, ನಾನೇನು ಟೈಮಿಂಗ್ ಕಲಿಯಿದ್ದೀವಿ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಶೂಟಿಂಗ್ ಸ್ಪಾಟಿಗೆ ಬಂದಾಗ ಗೊತ್ತಾಯ್ತು, ಇವ್ರ ಸ್ಟೈಲು, ನಮ್ಮ ರಾಜವರ್ಧನ್ ಸರ್ ಅವರ ಸ್ಟೈಲು, ಮತ್ತೆ ಆ ಅಗ್ರೆಸಿವ್ ಸ್ವ್ಯಾಗು, ಮತ್ತೆ ಅಟ್ಯಾಕ್ ಮಾಡ್ತಾ ಇದ್ದ ಫೈಟ್ ಅಟ್ಯಾಕ್ ಮಾಡ್ತಾ ಇದ್ದ ಸ್ಟೈಲು, ಇವೆಲ್ಲ ನೋಡಿದೆ. ಎರಡು ಗಜಗಳು ಕಿತ್ತಾಡಿದ್ರೆ ಹೇಗಿರುತ್ತೋ ಹಂಗಿರುತ್ತೆ. ನಾವು ತಪ್ಪಿಸ್ಕೊಳಕ್ಕೆ ಒಂದು ಟೈಮಿಂಗ್ ಬೇಕು, ಅದು ಟೈಮಿಂಗು. ನಾನು ಮ್ಯಾಚ್ ಸ್ಟಾರ್ಟ್ ಮಾಡೋವಾಗ ವಿಸಿಲ್ ಊದಿ ನಾನು ಕೊಟ್ಟರೆ, ಸಿಗ್ನಲ್ ಕೊಟ್ಟರೆ, ಅವರಿಬ್ರು ಬಂದು ಹೆಂಗೆ ಹೊಡೆದಾಡ್ತಾ ಇದ್ರು ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾನು ಜಸ್ಟ್ ಅಲ್ಲಿ ಮಿಸ್ ಆಗ್ತಾ ಇದ್ದೆ. ನೀವು ನೋಡ್ಬೋದು ಫಿಲ್ಮಲ್ಲಿ, ತುಂಬ ಚೆನ್ನಾಗಿ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೈಮ್ ನಿಮ್ಮ ಜೊತೆ ಮಾಡಿದ್ದು. ಮೇಡಮ್, ನೀವು ಸ್ಕ್ರೀನಲ್ಲಿ ಇದ್ದರೆ ನಿಮ್ಮ ಮೇಲೆ ಹೋಗುತ್ತೆ ಕಣ್ಣು, ಬೇರೆ ಎಲ್ಲೂ ಗಮನ ಹೋಗೋದೇ ಇಲ್ಲ. ರಿಯಲಿ ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಸರ್. ನೀವು ಪ್ರತಿ ಮೂವಿಗೂ ನರಸಿಂಹ ಸರ್, ಮಲ್ಲಿಕಾರ್ಜುನ್ ಸರ್, ಝೇವಿಯರ್ ಸರ್, ನೀವು ಕರೆದು ನಮಗೆ ಅವಕಾಶ ಕೊಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಗಜರಾಮ ತುಂಬ ಚೆನ್ನಾಗಿ ಬಂದಿದೆ. ಫೆಬ್ರವರಿ 7th ರಿಲೀಸು. ಎಲ್ಲರೂ ಹರಿಸಿ ಹಾರೈಸಿ. ಥ್ಯಾಂಕ್ ಯು ವೆರಿ ಮಚ್.